ಸಕ್ಕರೆ ನಾಡಿನಲ್ಲೂ ಸರಣಿ ಹೃದಯಾಘಾತ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. 3 ತಿಂಗಳಿನಲ್ಲಿ 10ಕ್ಕೂ ಹೆಚ್ಚು ಹೃದಯ ರೋಗಿಗಳು ಸಾವನ್ನಪ್ಪಿದ್ದಾರೆ. ಮಂಡ್ಯದಲ್ಲಿ ಪ್ರಾಥಮಿಕ ಚಿಕಿತ್ಸೆಗೂ ಹೃದ್ರೋಗ ತಜ್ಞರಿಲ್ಲ. ಮಂಡ್ಯದಲ್ಲಿ ಚಿಕಿತ್ಸೆ ಲಭ್ಯವಾಗದೆ ಬೇರೆ ಊರುಗಳಿಗೆ ಯಾರು ಹಾರ್ಟಿಗೆ ಸಂಬಂಧಪಟ್ಟಂತ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಹೃದ್ರೋಗ ತಜ್ಞರು ಬರ್ತಾ ಇಲ್ಲ, ಅತ್ತ ಸರ್ಕಾರವೂ ಕೂಡ ಕ್ಯಾರೆ ಅಂತ ಇಲ್ಲ. ಹೃದಯ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡದೆ ಮಿಮ್ಸ್ ಆಸ್ಪತ್ರೆ ಅಸಹಾಯಕ ಸ್ಥಿತಿಯಲ್ಲಿದೆ. ಮಂಡ್ಯದಲ್ಲಿ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿರುವಂಥ ಮಿಮ್ಸ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರೇ ಇಲ್ಲ. ಹೀಗಾಗಿ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆದರೆ ಅಥವಾ ಹೃದಯ ಸಂಬಂಧಿ ಕಾಯಿಲೆಯಿಂದ ಆಸ್ಪತ್ರೆಗೆ ಬಂದರೆ ನಾವು ಬೇರೆ ಕಡೆಗೆ ಅವ್ರನ್ನ ಶಿಫ್ಟ್ ಮಾಡ್ತಾ ಇದ್ದೀವಿ. ಸಿಬ್ಬಂದಿಗಳ ಕೊರತೆ ಇದೆ ಅನ್ನೋದನ್ನು ಹೇಳಿದ್ದಾರೆ. ಒಟ್ಟಾರೆ ಇತ್ತೀಚೆಗೆ ರಾಜ್ಯಾದ್ಯಂತ ಆತಂಕಕ್ಕೆ ಅಥವಾ ಭಯ ಹುಟ್ಟಿಸ್ತಾ ಇರೋದು ಹಾರ್ಟ್ ಅಟ್ಯಾಕ್ನಿಂದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಯ್ತಾ ಇರೋದು. ಕೇವಲ ಹಾಸನ ಮಾತ್ರ ಸೀಮಿತವಾಗಿಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹೃದಯ ಸಂಬಂಧಿ ಕಾಯಿಲೆಯಿಂದ ಜನ ಮೃತಪಡ್ತಾ ಇದ್ದಾರೆ. ಬೇರೆ ಬೇರೆ ಕಾರಣಗಳಿರ್ಬೋದು. ಸದ್ಯ ಈಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೃದಯ ರೋಗ ತಜ್ಞರಿದ್ದಾರೆ ಅಂತ ಕೇಳಿದರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಮಂಡ್ಯದಲ್ಲಿ ಹಾರ್ಟಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳೇನಾದರೂ ಇದ್ದರೆ ಅಥವಾ ಹಾರ್ಟ್ ಅಟ್ಯಾಕು ಮತ್ತೊಂದು ಏನಾದರೂ ಕಾಣಿಸ್ಕೊಂಡ್ರೆ ಬೇರೆ ಕಡೆಗೆ ಅವ್ರನ್ನ ಶಿಫ್ಟ್ ಮಾಡ್ತಾರೆ. ಬೆಂಗಳೂರಿಗೆ ಎಲ್ರಿಗೂ ಬರಲಿಕ್ಕಾಗೋದಿಲ್ಲ. ನೋಡಿ, ಜಿಲ್ಲೆಗಳಲ್ಲಿ ಇಂಥ ಆತಂಕ ಇರುವಾಗ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡೋದು ಉತ್ತಮ ಅಂತ ಅನಿಸುತ್ತೆ. ರಾಜ್ಯದಲ್ಲಿ ಹೃದಯಾಘಾತದಿಂದ ಮೃತಪಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯುವಕರು ಕೂಡ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಾ ಇದ್ದಾರೆ. ಇದು ಜನರನ್ನು ನಿದ್ದೆಗೆಡಿಸಿದೆ. ಮತ್ತೊಂದೆಡೆ ಮಂಡ್ಯದ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ಚಿಕಿತ್ಸೆ ನೀಡೋದಕ್ಕೆ ವೈದ್ಯರೇ ಇಲ್ಲ. ಮಂಡ್ಯದ ದೊಡ್ಡ ಆಸ್ಪತ್ರೆ ಅಂತಲೇ ಕರೆಸಿಕೊಳ್ಳುವಂಥ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಕಾರ್ಡಿಯಾಲಜಿಸ್ಟ್ ಇಲ್ಲ. ಇದರಿಂದ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾವುದೇ ಒಬ್ಬ ಪೇಷಂಟ್ ಎದೆನೋವು ಅಂತ ಬಂದರೆ ಅವ್ರಿಗೆ ಎಮರ್ಜೆನ್ಸಿ ತುರ್ತು ಚಿಕಿತ್ಸಾ ಘಟಕ ಇದೆ, ಅಲ್ಲಿ ತಪಾಸಣೆ ಮಾಡಿ ಅವರಿಗೆ ECG ಸೇರಿದಂತೆ ಒಂದಿಷ್ಟು ಪರೀಕ್ಷೆಗಳನ್ನು ನಡೆಸಲಾಗ್ತದೆ. ಅಲ್ಲೇನಾದರೂ ಕೂಡ ಅವ್ರಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಜಯದೇವ ಸೇರಿದಂತೆ ಬೇರೆ ಬೇರೆ ಆಸ್ಪತ್ರೆಗೆ ಅವ್ರಿಗೆ ಶಿಫ್ಟನ್ನು ಮಾಡುವಂಥದ್ದು, ಅಲ್ಲಿಗೆ ರವಾನಿಸುವ ಕೆಲಸವನ್ನು ಮಾಡ್ತಾರೆ. ಆದರೆ ಇಲ್ಲಿ ಚಿಕಿತ್ಸೆಯನ್ನು ನೀಡಿದರೆ ಅವರು ಅವ್ರಿಗೊಂದಷ್ಟು ಅನುಕೂಲ ಆಗ್ತಿತ್ತು. ಜೊತೆಗೆ ಮಾರ್ಗ ಮಧ್ಯೆ ಸಾವನ್ನಪ್ಪುವವರ ಸಂಖ್ಯೆಯನ್ನು ಕೂಡ ತಡೆಯಬಹುದಾಗಿತ್ತು. ಆದರೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ಚಿಕಿತ್ಸೆ ಕೊಡೋದಕ್ಕೆ ಅಥವಾ ರೋಗಿಗಳಿಗೆ ತಪಾಸಣೆ ಮಾಡೋದಕ್ಕೆ ಕಾರ್ಡಿಯಾಲಜಿಸ್ಟೇ ಇಲ್ಲ. ಹೀಗಾಗಿ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ರಾಮನಗರ, ಚಾಮರಾಜನಗರ ಜಿಲ್ಲೆಯಿಂದಲೂ ಕೂಡ ಸಾಕಷ್ಟು ರೋಗಿಗಳು ಬರ್ತಾರೆ. ಆದರೆ ಬಂದಂಥವ್ರಿಗೆ ಹೃದಯ ಸಂಬಂಧಿ ಚಿಕಿತ್ಸೆ ನೀಡೋದಕ್ಕೆ ವೈದ್ಯರೇ ಇಲ್ಲ. ಜೊತೆಗೆ ಕಾರ್ಡಿಯಾಲಜಿ ವಿಭಾಗವೇ ಇಲ್ಲ. ಹೃದಯ ಸಂಬಂಧಿ ಚಿಕಿತ್ಸೆ ಕೊಡೋದಕ್ಕೆ ಯಾವುದೇ ರೀತಿಯ ವಿಭಾಗ ಇಲ್ಲ. ಹಾಗಾಗಿ ಇಲ್ಲಿಗೆ ಬರುವಂಥ ರೋಗಿಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಮಂಡ್ಯದ ಮಿಮ್ಸ್ ಆಸ್ಪತ್ರೆಗಾದರೂ ಕೂಡ ಕಾರ್ಡಿಯಾಲಜಿಸ್ಟನ್ನು ನೇಮಕ ಮಾಡೋ ಮೂಲಕ ರೋಗಿಗಳ ಅನುಕೂಲ ಮಾಡಿಕೊಡ್ಬೇಕು. ಜೊತೆಗೆ ಸಾವನ್ನಪ್ಪುವವರ ಸಂಖ್ಯೆನ ಕಡಿಮೆ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕಾರ್ಡಿಯಾಲಜಿಸ್ಟ್ ಇಲ್ಲ. ಸೊ ಪ್ರೈಮರಿ ಟ್ರೀಟ್ಮೆಂಟ್ ಕೊಡ್ತೀವಿ, ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದರಲ್ಲಿ ಏನಾದ್ರು ತುಂಬ ಬೇಕೇ ಬೇಕು ಅಂದಾಗ ಕೆಲವು ನಾನ್ ಕಾರ್ಡಿಯಾಕ್ ಚೆಸ್ಟ್ ಪೇನ್ ಅಂತ ಇರ್ತದೆ. ಎಲ್ಲ ಚೆಸ್ಟ್ ಪೇನ್ಗಳು ಹಾರ್ಟ್ ಅಟ್ಯಾಕ್ ಅಂತಲೇ ಇರಲ್ಲ. ಮಸಲ್ಸ್ ಪೇನ್ ಇರ್ಬೋದು, ಬೋನ್ ಪೇನ್ ಇರ್ಬೋದು, ಬೇರೆ ಬೇರೆ. ಈಗ ಹಾರ್ಟ್ ಅಟ್ಯಾಕ್ ಆಗಿ ಮೈಲ್ಡ್ ಇದ್ದರೆ ಇಲ್ಲೇ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಮಾಡ್ರೇಟ್ ಟು ಸಿವಿಯರ್ ಅಂತ ಅಲ್ಲಿ ECG ಪ್ರಕಾರ ನೋಡಿಬಿಟ್ಟು ಇದರ ಅವಶ್ಯಕತೆ ಇದ್ದರೆ ನಾವು ಜಯದೇವಕ್ಕೆ ಕಳಿಸ್ತೀವಿ. ಮೊದಲಿಂದ ಇಲ್ಲಿ ಕಾರ್ಡಿಯಾಲಜಿಸ್ಟ್ ಪೋಸ್ಟು ಇಲ್ಲ, ನಾವು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ತೆಗಿಬೇಕು, ಅದಕ್ಕೆ ಕಾರ್ಡಿಯಾಲಜಿಸ್ಟ್ ಬೇಕಾಗುತ್ತೆ. ಅವರಿಗೆಲ್ಲ ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಇರ್ತದಲ್ಲ, ಜಾಸ್ತಿ ಕೇಳ್ತಾರೆ. ಅದಕ್ಕೆಲ್ಲ ಒಪ್ಕೊಂಡ್ರೆ ತೊಗೊಳಕ್ಕೆ ರೆಡಿ ಇದ್ದೀವಿ. ಇಲ್ಲಿ ಹೊರಗಡೆನೂ ಸುಮಾರು ಜನ ಬರ್ತಾರೆ. ಆವಾಗ ಏನಾದ್ರು ತುಂಬ ಇದ್ದರೆ ಅಲ್ಲಿ ಹೋಗಿ ತೋರಿಸ್ಕೊತಾರೆ. ಬಟ್ ಯೂಶಲಿ ನಾವು ಜಯದೇವಕ್ಕೆ ಕಳಿಸೋದು. ಜಯದೇವ ಮೈಸೂರು ಜಯದೇವ ಇದೆಲ್ಲ ಹತ್ರ ಇರೋದ್ರಿಂದ. ಸಕ್ಕರೆ ನಾಡಿನಲ್ಲೂ ಸರಣಿ ಹೃದಯಾಘಾತ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. 3 ತಿಂಗಳಿನಲ್ಲಿ 10ಕ್ಕೂ ಹೆಚ್ಚು ಹೃದಯ ರೋಗಿಗಳು ಸಾವನ್ನಪ್ಪಿದ್ದಾರೆ. ಮಂಡ್ಯದಲ್ಲಿ ಪ್ರಾಥಮಿಕ ಚಿಕಿತ್ಸೆಗೂ ಹೃದ್ರೋಗ ತಜ್ಞರಿಲ್ಲ. ಮಂಡ್ಯದಲ್ಲಿ ಚಿಕಿತ್ಸೆ ಲಭ್ಯವಾಗದೆ ಬೇರೆ ಊರುಗಳಿಗೆ ಯಾರು ಹಾರ್ಟಿಗೆ ಸಂಬಂಧಪಟ್ಟಂಥ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಹೃದ್ರೋಗ ತಜ್ಞರು ಬರ್ತಾ ಇಲ್ಲ, ಅತ್ತ ಸರ್ಕಾರವೂ ಕೂಡ ಕ್ಯಾರೆ ಅಂತ ಇಲ್ಲ. ಹೃದಯ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡದೆ ಮಿಮ್ಸ್ ಆಸ್ಪತ್ರೆ ಅಸಹಾಯಕ ಸ್ಥಿತಿಯಲ್ಲಿದೆ. ಮಂಡ್ಯದಲ್ಲಿ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿರುವಂಥ ಮಿಮ್ಸ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರೇ ಇಲ್ಲ.
ಹೀಗಾಗಿ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆದರೆ ಅಥವಾ ಹೃದಯ ಸಂಬಂಧಿ ಕಾಯಿಲೆಯಿಂದ ಆಸ್ಪತ್ರೆಗೆ ಬಂದರೆ ನಾವು ಬೇರೆ ಕಡೆಗೆ ಅವ್ರನ್ನ ಶಿಫ್ಟ್ ಮಾಡ್ತಾ ಇದ್ದೀವಿ, ಸಿಬ್ಬಂದಿಗಳ ಕೊರತೆ ಇದೆ ಅನ್ನೋದನ್ನು ಹೇಳಿದ್ದಾರೆ. ಒಟ್ಟಾರೆ ಇತ್ತೀಚೆಗೆ ರಾಜ್ಯಾದ್ಯಂತ ಆತಂಕಕ್ಕೆ ಅಥವಾ ಭಯ ಹುಟ್ಟಿಸ್ತಾ ಇರೋದು ಹಾರ್ಟ್ ಅಟ್ಯಾಕ್ನಿಂದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಯ್ತಾ ಇರೋದು. ಕೇವಲ ಹಾಸನ ಮಾತ್ರ ಸೀಮಿತವಾಗಿಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹೃದಯ ಸಂಬಂಧಿ ಕಾಯಿಲೆಯಿಂದ ಜನ ಮೃತಪಡ್ತಾ ಇದ್ದಾರೆ. ಬೇರೆ ಬೇರೆ ಕಾರಣಗಳಿರ್ಬೋದು. ಸದ್ಯ ಈಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೃದಯ ರೋಗ ತಜ್ಞರಿದ್ದಾರೆ ಅಂತ ಕೇಳಿದರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಮಂಡ್ಯದಲ್ಲಿ ಹಾರ್ಟಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳೇನಾದರೂ ಇದ್ದರೆ ಅಥವಾ ಹಾರ್ಟ್ ಅಟ್ಯಾಕು ಮತ್ತೊಂದು ಏನಾದರೂ ಕಾಣಿಸ್ಕೊಂಡ್ರೆ ಬೇರೆ ಕಡೆಗೆ ಅವ್ರನ್ನ ಶಿಫ್ಟ್ ಮಾಡ್ತಾರೆ. ಬೆಂಗಳೂರಿಗೆ ಎಲ್ರಿಗೂ ಬರಲಿಕ್ಕಾಗೋದಿಲ್ಲ. ನೋಡಿ, ಜಿಲ್ಲೆಗಳಲ್ಲಿ ಇಂಥ ಆತಂಕ ಇರುವಾಗ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡೋದು ಉತ್ತಮ ಅಂತ ಅನಿಸುತ್ತೆ. ರಾಜ್ಯದಲ್ಲಿ ಹೃದಯಘಾತದಿಂದ ಮೃತಪಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯುವಕರು ಕೂಡ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಾ ಇದ್ದಾರೆ. ಇದು ಜನರನ್ನು ನಿದ್ದೆಗೆಡಿಸಿದೆ. ಮತ್ತೊಂದೆಡೆ ಮಂಡ್ಯದ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ಚಿಕಿತ್ಸೆ ನೀಡೋದಕ್ಕೆ ವೈದ್ಯರೇ ಇಲ್ಲ. ಮಂಡ್ಯದ ದೊಡ್ಡ ಆಸ್ಪತ್ರೆ ಅಂತಲೇ ಕರೆಸಿಕೊಳ್ಳುವಂಥ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಕಾರ್ಡಿಯಾಲಜಿಸ್ಟ್ ಇಲ್ಲ. ಇದರಿಂದ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾವುದೇ ಒಬ್ಬ ಪೇಷಂಟ್ ಎದೆನೋವು ಅಂತ ಬಂದರೆ ಅವ್ರಿಗೆ ಎಮರ್ಜೆನ್ಸಿ ತುರ್ತು ಚಿಕಿತ್ಸಾ ಘಟಕ ಇದೆ, ಅಲ್ಲಿ ತಪಾಸಣೆ ಮಾಡಿ ಅವರಿಗೆ ECG ಸೇರಿದಂತೆ ಒಂದಿಷ್ಟು ಪರೀಕ್ಷೆಗಳನ್ನು ನಡೆಸಲಾಗ್ತದೆ. ಅಲ್ಲೇನಾದರೂ ಕೂಡ ಅವ್ರಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಜಯದೇವ ಸೇರಿದಂತೆ ಬೇರೆ ಬೇರೆ ಆಸ್ಪತ್ರೆಗೆ ಅವ್ರಿಗೆ ಶಿಫ್ಟನ್ನು ಮಾಡುವಂಥದ್ದು, ಅಲ್ಲಿಗೆ ರವಾನಿಸುವ ಕೆಲಸವನ್ನು ಮಾಡ್ತಾರೆ. ಆದರೆ ಇಲ್ಲಿ ಚಿಕಿತ್ಸೆಯನ್ನು ನೀಡಿದರೆ ಅವರು ಅವ್ರಿಗೊಂದಷ್ಟು ಅನುಕೂಲ ಆಗ್ತಿತ್ತು. ಜೊತೆಗೆ ಮಾರ್ಗ ಮಧ್ಯೆ ಸಾವನ್ನಪ್ಪುವವರ ಸಂಖ್ಯೆಯನ್ನು ಕೂಡ ತಡಿಬೋದಾಗಿತ್ತು. ಆದರೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ಚಿಕಿತ್ಸೆ ಕೊಡೋದಕ್ಕೆ ಅಥವಾ ರೋಗಿಗಳಿಗೆ ತಪಾಸಣೆ ಮಾಡೋದಕ್ಕೆ ಕಾರ್ಡಿಯಾಲಜಿಸ್ಟೇ ಇಲ್ಲ. ಹೀಗಾಗಿ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ರಾಮನಗರ, ಚಾಮರಾಜನಗರ ಜಿಲ್ಲೆಯಿಂದಲೂ ಕೂಡ ಸಾಕಷ್ಟು ರೋಗಿಗಳು ಬರ್ತಾರೆ. ಆದರೆ ಬಂದಂಥವ್ರಿಗೆ ಹೃದಯ ಸಂಬಂಧಿ ಚಿಕಿತ್ಸೆ ನೀಡೋದಕ್ಕೆ ವೈದ್ಯರೇ ಇಲ್ಲ. ಜೊತೆಗೆ ಕಾರ್ಡಿಯಾಲಜಿ ವಿಭಾಗವೇ ಇಲ್ಲ. ಹೃದಯ ಸಂಬಂಧಿ ಚಿಕಿತ್ಸೆ ಕೊಡೋದಕ್ಕೆ ಯಾವುದೇ ರೀತಿಯ ವಿಭಾಗ ಇಲ್ಲ. ಹಾಗಾಗಿ ಇಲ್ಲಿಗೆ ಬರುವಂಥ ರೋಗಿಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಮಂಡ್ಯದ ಮಿಮ್ಸ್ ಆಸ್ಪತ್ರೆಗಾದರೂ ಕೂಡ ಕಾರ್ಡಿಯಾಲಜಿಸ್ಟನ್ನು ನೇಮಕ ಮಾಡೋ ಮೂಲಕ ರೋಗಿಗಳ ಅನುಕೂಲ ಮಾಡಿಕೊಡ್ಬೇಕು. ಜೊತೆಗೆ ಸಾವನ್ನಪ್ಪುವವರ ಸಂಖ್ಯೆನ ಕಡಿಮೆ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕಾರ್ಡಿಯಾಲಜಿಸ್ಟ್ ಇಲ್ಲ. ಸೊ ಪ್ರೈಮರಿ ಟ್ರೀಟ್ಮೆಂಟ್ ಕೊಡ್ತೀವಿ, ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದರಲ್ಲಿ ಏನಾದ್ರು ತುಂಬ ಬೇಕೇ ಬೇಕು ಅಂದಾಗ ಕೆಲವು ನಾನ್ ಕಾರ್ಡಿಯಾಕ್ ಚೆಸ್ಟ್ ಪೇನ್ ಅಂತ ಇರ್ತದೆ. ಎಲ್ಲ ಚೆಸ್ಟ್ ಪೇನ್ಗಳು ಹಾರ್ಟ್ ಅಟ್ಯಾಕ್ ಅಂತಲೇ ಇರಲ್ಲ. ಮಸಲ್ಸ್ ಪೇನ್ ಇರ್ಬೋದು, ಬೋನ್ ಪೇನ್ ಇರ್ಬೋದು, ಬೇರೆ ಬೇರೆ. ಈಗ ಹಾರ್ಟ್ ಅಟ್ಯಾಕ್ ಆಗಿ ಮೈಲ್ಡ್ ಇದ್ದರೆ ಇಲ್ಲೇ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಮಾಡ್ರೇಟ್ ಟು ಸಿವಿಯರ್ ಅಂತ ಅಲ್ಲಿ ECG ಪ್ರಕಾರ ನೋಡಿಬಿಟ್ಟು ಇದರ ಅವಶ್ಯಕತೆ ಇದ್ದರೆ ನಾವು ಜಯದೇವಕ್ಕೆ ಕಳಿಸ್ತೀವಿ. ಮೊದಲಿಂದ ಇಲ್ಲಿ ಕಾರ್ಡಿಯಾಲಜಿಸ್ಟ್ ಪೋಸ್ಟು ಇಲ್ಲ, ನಾವು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ತೆಗಿಬೇಕು, ಅದಕ್ಕೆ ಕಾರ್ಡಿಯಾಲಜಿಸ್ಟ್ ಬೇಕಾಗುತ್ತೆ. ಅವರಿಗೆಲ್ಲ ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಇರ್ತದಲ್ಲ, ಜಾಸ್ತಿ ಕೇಳ್ತಾರೆ. ಅದಕ್ಕೆಲ್ಲ ಒಪ್ಕೊಂಡ್ರೆ ತೊಗೊಳಕ್ಕೆ ರೆಡಿ ಇದ್ದೀವಿ.